ಗೆಲ್ಲಬೇಕು ಅನ್ನೋ ಹಠ, ಜೀವನದಲ್ಲಿ ಏನನ್ನಾದರೂ ದೊಡ್ಡದನ್ನು ಸಾಧಿಸಬೇಕು ಅನ್ನೋ ಛಲ ಇರುವ ಪ್ರತಿಯೊಬ್ಬರಿಗೂ ಬದುಕು ಬದಲಿಸುವ ನಿಮ್ಮ ನೆಚ್ಚಿನ ಈ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವೆಲ್ಲರೂ ಜೀವನದಲ್ಲಿ ಯಶಸ್ಸು, ಹಣ, ನೆಮ್ಮದಿ ಎಲ್ಲವನ್ನು ಹುಡುಕಿಕೊಂಡು ಪ್ರತಿದಿನ ಓಡ್ತಾ ಇದ್ದೀವಿ. ಆದರೆ ನಿಜವಾದ ಯಶಸ್ಸು ಅಂದರೆ ಏನು? ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ರಾತ್ರಿ ಮಲಗಿದರೆ ನೆಮ್ಮದಿಯ ನಿದ್ದೆ ಬರ್ತಿಲ್ಲ ಅಂತಂದರೆ ಆ ಹಣಕ್ಕೆ ಬೆಲೆ ಇದೆಯೇ? ಖಂಡಿತ ಇಲ್ಲ. ಎಷ್ಟೇ ಹಣ ಇದ್ದರೂ ಏನೋ ಕಳೆದುಕೊಂಡಂತಹ ಒಂಟಿತನ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಆ ಯಶಸ್ಸು ಅಪೂರ್ಣ. ಇದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೊರಟವನು ಜೂಲಿಯನ್ ಮ್ಯಾಕ್ಟನ್ ಅನ್ನೋ ಅತ್ಯಂತ ಶ್ರೀಮಂತ ವಕೀಲ. ತನ್ನೆಲ್ಲ ಆಸ್ತಿಯನ್ನು ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ದುಬಾರಿ ಫೆರಾರಿ ಕಾರನ್ನು ಮಾರಿ ಹಿಮಾಲಯಕ್ಕೆ ಹೋದ ಆತನ ಕಥೆ ಇಡೀ ಪ್ರಪಂಚದ ಕೋಟ್ಯಾಂತರ ಜನರ ಜೀವನವನ್ನೇ ಬದಲಿಸಿದೆ. ರಾಬಿನ್ ಶರ್ಮಾ ಅವರು ಬರೆದಿರುವ ದ ಮೋಗ್ ಹೂ ಸೋಲ್ಡ್ ಹಿರ್ ಫೆರಾರಿ ಅನ್ನೋ ಅದ್ಭುತ ಪುಸ್ತಕದ ಪ್ರತಿಯೊಂದು ಪುಟವೂ ನಮ್ಮ ಜೀವನಕ್ಕೆ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿರುವ ಒಟ್ಟು 13 ಅಧ್ಯಾಯಗಳನ್ನು ಒಂದೊಂದಾಗಿ ಬಹಳ ವಿವರವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳೋಣ. ಪ್ರತಿಯೊಂದು ಅಧ್ಯಾಯವು ನಿಮ್ಮನ್ನು ಹೊಸದೊಬ್ಬ ವ್ಯಕ್ತಿಯನ್ನಾಗಿ ರೂಪಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಪ್ರತಿಯೊಂದು ನಿಮಿಷವೂ ಅತ್ಯಮೂಲ್ಯವಾಗಿದೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ. ಕತೆ ಶುರು ಮಾಡುವ ಮುನ್ನ ಈ ನನ್ನ ಚಾನಲ್ಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡ್ತಾ ಇರೋ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಇದೇ ನಿಮಗಾಗಿ ತರ್ತಾ ಇದ್ದೀನಿ, ನೀವು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈ ಜೂಲಿಯನ್ ಮ್ಯಾಕ್ಟನ್ ಅವರ ಅದ್ಭುತ ಪ್ರಯಾಣವನ್ನು ನೋಡೋಣ. ಅಧ್ಯಾಯ 1, ಎಚ್ಚರಿಕೆಯ ಗಂಟೆ. ಜೂಲಿಯನ್ ಮ್ಯಾಕ್ಟನ್ ಕೇವಲ ಒಬ್ಬ ಸಾಮಾನ್ಯ ವಕೀಲನಾಗಿರಲಿಲ್ಲ. ಆತ ದೇಶದ ಅತ್ಯಂತ ಪ್ರಸಿದ್ಧ, ಯಶಸ್ವಿ ಹಾಗೂ ಶ್ರೀಮಂತ ವಕೀಲನಾಗಿದ್ದನು. ಆತನ ಬಳಿ ಜಗತ್ತಿನ ಎಲ್ಲ ಸುಖಭೋಗಗಳು ಇದ್ದವು. ವಾಸಿಸಲು ಅರಮನೆಯಂತಹ ಬಂಗಲೆ, ಸ್ವಂತ ಓಡಾಟಕ್ಕೆ ಒಂದು ಖಾಸಗಿ ವಿಮಾನ ಮತ್ತು ಆತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಕೆಂಪು ಬಣ್ಣದ ದುಬಾರಿ ಫೆರಾರಿ ಕಾರ್. ಆತ ನ್ಯಾಯಾಲಯದ ಒಳಗೆ ಕಾಲಿಟ್ಟರೆ ಸಾಕು, ಎದುರಾಳಿಗಳು ಭಯದಿಂದ ನಡುಗುತ್ತಾ ಇದ್ದರು. ಆತನಿಗೆ ಸೋಲು ಅನ್ನೋದೇ ತಿಳಿದಿರಲಿಲ್ಲ. ಹಣ ಮತ್ತು ಕೀರ್ತಿಯ ಬೆನ್ನೇರಿ ಹೊರಟಿದ್ದ ಜೂಲಿಯನ್ ದಿನದ 18 ಗಂಟೆಗಳ ಕಾಲ ಬಿಡುವಿಲ್ಲದೆಯೇ ಯಂತ್ರದಂತೆ ದುಡಿಯುತ್ತಿದ್ದ. ಯಾವುದೇ ಬೆಲೆ ಇರಲಿ ಗೆಲ್ಲಲೇಬೇಕು ಅನ್ನೋ ಆಸೆ ಆತನಲ್ಲಿ ಎಷ್ಟಿತ್ತಂದರೆ ಆತ ತನ್ನ ಆರೋಗ್ಯ, ತನ್ನ ಕುಟುಂಬ ಮತ್ತು ತನ್ನ ನೆಮ್ಮದಿಯನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದ. 53 ವರ್ಷದ ವಯಸ್ಸಿನ ಆತ ನೋಡಲು 70 ವರ್ಷದ ವೃದ್ಧನಂತೆ ಕಾಣ್ತಾ ಇದ್ದ. ಆತನ ಮುಖದಲ್ಲಿ ಕಳೆ ಇರಲಿಲ್ಲ, ಕಣ್ಣುಗಳಲ್ಲಿ ಹೊಳಪಿರಲಿಲ್ಲ, ಮುಖದ ಮೇಲೆ ಸುಕ್ಕುಗಳು ಮೂಡಿದ್ದವು. ಆತ ಕೇವಲ ಹಣದ ರಾಶಿಯ ಮೇಲೆ ಕುಳಿತಿದ್ದ ಒಬ್ಬ ಅತೀವ ದುಃಖಿ ಮನುಷ್ಯನಾಗಿದ್ದನು. ಪ್ರತಿದಿನ ರಾತ್ರಿ ಆತನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಏನೋ ಒಂದು ರೀತಿಯ ಕಾಲೀಪನ ಆತನನ್ನು ಕಾಡುತ್ತಲೇ ಇತ್ತು. ಒಂದು ದಿನ ಕಿಕ್ಕಿರಿದು ತುಂಬಿದ ನ್ಯಾಯಾಲಯದಲ್ಲಿ ಆತ ಒಂದು ದೊಡ್ಡ ಪ್ರಕರಣದ ವಾದ ಮಾಡ್ತಾ ಇದ್ದ. ಇಡೀ ನ್ಯಾಯಾಲಯ ಮೌನವಾಗಿ ಆತನ ವಾದವನ್ನು ಕೇಳ್ತಾ ಇತ್ತು. ಇದ್ದಕ್ಕಿದ್ದಂತೆ ಆತನ ಎದೆಯಲ್ಲಿ ಭಾರೀ ನೋವು ಕಾಣಿಸಿಕೊಂಡಿತು. ಆತನಿಗೆ ಬೆವರು ಸುರಿಯಲಾರಂಭಿಸಿತು. ಕಣ್ಣುಗಳು ಕತ್ತಲಾದವು. ಉಸಿರಾಡಲು ವಿಪರೀತ ಕಷ್ಟ ಆಯಿತು. ಮುಂದೆ ಏನಾಗುತ್ತಿದೆ ಅಂತ ತಿಳಿಯುವ ಮುನ್ನವೇ ಆ ಮಹಾನ್ ವಕೀಲ ಎಲ್ಲರ ಮುಂದೆಯೇ ನೆಲದ ಮೇಲೆ ಕುಸಿದು ಬಿದ್ದ. ಆತನಿಗೆ ಭಾರೀ ಹೃದಯಾಘಾತವಾಗಿತ್ತು. ಆತನನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು. ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿ ಹೋರಾಡಿ ಕಣ್ತೆರೆದ ಜೂಲಿಯನ್ಗೆ ವೈದ್ಯರು ಒಂದು ಕಟು ಸತ್ಯವನ್ನು ಹೇಳಿದರು. ಜೂಲಿಯನ್, ನೀನು ನಿನ್ನ ಈ ಒತ್ತಡದ ವಕೀಲ ವೃತ್ತಿಯನ್ನು ಹೀಗೆಯೇ ಮುಂದುವರಿಸಿದರೆ ಖಂಡಿತ ಸಾಯುತ್ತೀಯ. ನಿನಗೆ ನಿನ್ನ ಕೆಲಸ ಮತ್ತು ಹಣ ಬೇಕೋ ಅಥವಾ ನಿನ್ನ ಪ್ರಾಣ ಬೇಕೋ ನೀನೇ ನಿರ್ಧರಿಸು ಅಂತ ಕೊನೆಯ ಎಚ್ಚರಿಕೆ ನೀಡಿದರು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ಜೂಲಿಯನ್ಗೆ
ತನ್ನ ಇಡೀ ಜೀವನ ಒಂದು ದೊಡ್ಡ ಶೂನ್ಯ ಅಂತ ಶುರುವಾಯಿತು. ತಾನು ಹಗಲಿರುಳು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ, ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ಕೆಂಪು ಬಣ್ಣದ ಫೆರಾರಿ ಕಾರು, ತನ್ನ ಬ್ಯಾಂಕ್ ಖಾತೆಯಲ್ಲಿರುವ ಕೋಟ್ಯಾಂತರ ರೂಪಾಯಿ ಹಣ ಯಾವುದು ತನ್ನ ಪ್ರಾಣವನ್ನು ಉಳಿಸಲು ಮತ್ತು ತನಗೆ ನೆಮ್ಮದಿಯನ್ನು ನೀಡಲು ಸಾಧ್ಯವಿಲ್ಲ ಅನ್ನೋ ಕಟು ಸತ್ಯ ಅವನಿಗೆ ಅರಿವಾಯಿತು. ಇದೇ ಆತ ಜೀವನದ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿತ್ತು. ಆ ಕ್ಷಣವೇ ಜೂಲಿಯನ್ ಒಂದು ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡನು. ತನ್ನೆಲ್ಲ ಆಸ್ತಿಯನ್ನು ಮಾರಿ, ತನ್ನ ದುಬಾರಿ ಫೆರಾರಿ ಕಾರನ್ನು ಮಾರಿ, ತನ್ನ ವಕೀಲ ವೃತ್ತಿಗೆ ಶಾಶ್ವತವಾಗಿ ವಿದಾಯ ಹೇಳಿದನು. ನಿಜವಾದ ನೆಮ್ಮದಿ ಮತ್ತು ಜ್ಞಾನವನ್ನು ಹುಡುಕಿಕೊಂಡು ಎಲ್ಲವನ್ನೂ ತ್ಯಜಿಸಿ ಭಾರತದ ಹಿಮಾಲಯದ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸಿದನು. ಅಧ್ಯಾಯ 2. ನಿಗೂಢ ಅತಿಥಿ ಮತ್ತು ಸಿವಾನಾದ ಸನ್ಯಾಸಿಗಳು. ಜೂಲಿಯನ್ ಮಾಲ್ಟನ್ ತನ್ನ ಎಲ್ಲ ಆಸ್ತಿಯನ್ನು ಮಾರಿ ಹಿಮಾಲಯಕ್ಕೆ ಹೋದ ನಂತರ ಬರೋಬ್ಬರಿ 3 ವರ್ಷಗಳವರೆಗೂ ಯಾರಿಗೂ ಆತನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆತ ಬದುಕಿದ್ದಾನೋ ಅಥವಾ ಸತ್ತಿದ್ದಾನೋ ಅಂತ ಕೂಡ ಯಾರಿಗೂ ತಿಳಿದಿರಲಿಲ್ಲ. ಹೀಗಿರುವಾಗ ಒಂದು ದಿನ ಆತನ ಹಳೆಯ ಸ್ನೇಹಿತ ಮತ್ತು ಸಹೋದ್ಯೋಗಿ ಜಾನ್ ತನ್ನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆಗ ಒಬ್ಬ ನಿಗೂಢ ವ್ಯಕ್ತಿ ಬಾಗಿಲು ತಟ್ಟುತ್ತಾನೆ. ಜಾನ್ ಬಾಗಿಲು ತೆಗೆದು ನೋಡಿದಾಗ ಆತನ ಕಣ್ಣುಗಳನ್ನು ಆತನೇ ನಂಬಲು ಸಾಧ್ಯ ಆಗ್ತಾ ಇರಲಿಲ್ಲ. ಬಾಗಿಲಿನಲ್ಲಿ ನಿಂತಿದ್ದ ಆ ವ್ಯಕ್ತಿ ನೋಡಲು ಅತ್ಯಂತ ಯುವಕನಾಗಿದ್ದ. ಆತನ ಮುಖದಲ್ಲಿ ಅದ್ಭುತವಾದ ತೇಜಸ್ಸು ಮತ್ತು ಹೊಳಪು ಇತ್ತು. ಕಣ್ಣುಗಳಲ್ಲಿ ಪ್ರಶಾಂತವಾದ ಶಾಂತಿ ಮನೆ ಮಾಡಿತ್ತು. ಆತನ ದೇಹದಲ್ಲಿ ಅಪಾರವಾದ ಶಕ್ತಿ ಎದ್ದು ಕಾಣ್ತಾ ಇತ್ತು. ಆ ಯುವಕ ಬೇರಾರೂ ಆಗಿರಲಿಲ್ಲ. ಸಾವು ಬದುಕಿನ ನಡುವೆ ಹೋರಾಡಿ ತನ್ನ ಕೆಂಪು ಬಣ್ಣದ ಫೆರಾರಿ ಕಾರನ್ನು ಮಾರಿ ಹೋದ ಅದೇ ಯಶಸ್ವಿ ವಕೀಲ ಜೂಲಿಯನ್ ಮಾಲ್ಟನ್ ಆಗಿದ್ದನು. ಜಾನ್ಗೆ ಆಶ್ಚರ್ಯದ ಕಟ್ಟೆ ಹೊಡೆಯಿತು. 3 ವರ್ಷಗಳ ಹಿಂದೆ 53 ವರ್ಷದ ಮುಖವೆಲ್ಲ ಸುಕ್ಕುಗಟ್ಟಿದ್ದ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ಈಗ ಕೇವಲ 30 ವರ್ಷದ ಯುವಕನಂತೆ ಕಾಣುತ್ತಿದ್ದ. ಆತನಲ್ಲಿದ್ದ ಆ ಒತ್ತಡ, ಆ ನೋವು, ಆ ಅಹಂಕಾರ ಎಲ್ಲವೂ ಸಂಪೂರ್ಣವಾಗಿ ಮಾಯವಾಗಿತ್ತು. ಒಳಗೆ ಬಂದ ಜೂಲಿಯನ್ ಜಾನನ್ನು ಅಪ್ಪಿಕೊಂಡು ತಾನು ಭಾರತದ ಹಿಮಾಲಯದಲ್ಲಿ ಕಳೆದ ಆ 3 ಅದ್ಭುತ ವರ್ಷಗಳ ಕಥೆಯನ್ನು ಹೇಳಲು ಶುರು ಮಾಡ್ತಾನೆ. ತನ್ನ ಹಣ, ಆಸ್ತಿ, ಅಧಿಕಾರ ಎಲ್ಲವನ್ನೂ ತ್ಯಜಿಸಿದ ಮೇಲೆ ನಿಜವಾದ ನೆಮ್ಮದಿಯ ಹುಡುಕಾಟದಲ್ಲಿ ಜೂಲಿಯನ್ ಭಾರತದ ಅನೇಕ ಹಳ್ಳಿಗಳನ್ನು, ಪುಣ್ಯ ಕ್ಷೇತ್ರಗಳನ್ನು ಸುತ್ತುತ್ತಾನೆ. ಭಾರತದ ಆ ಸಂಸ್ಕೃತಿ ಮತ್ತು ಅಲ್ಲಿನ ಜನರ ಸರಳತೆ ಆತನಿಗೆ ಬಹಳ ಇಷ್ಟ ಆಗುತ್ತೆ. ಆದರೆ ಆತನಿಗೆ ನಿಜವಾದ ಜ್ಞಾನೋದಯವಾಗಿದ್ದು ಹಿಮಾಲಯದ ಅತ್ಯಂತ ಎತ್ತರವಾದ ಮಂಜಿನಿಂದ ಆವೃತವಾದ ದುರ್ಗಮಯ ಬೆಟ್ಟಗಳಲ್ಲಿ. ಅಲ್ಲಿ ಆತನಿಗೆ ಕೃಷ್ಣನ್ ಅನ್ನೋ ಒಬ್ಬ ಮಹಾನ್ ಯೋಗಿಯ ಭೇಟಿ ಆಗುತ್ತೆ. ಆ ಯೋಗಿ ಕೂಡ ಒಂದು ಕಾಲದಲ್ಲಿ ಜೂಲಿಯನ್ನಂತೆಯೇ ಅತ್ಯಂತ ಯಶಸ್ವಿ ವಕೀಲನಾಗಿದ್ದರು. ಯೋಗಿ ಕೃಷ್ಣನ್ ಜೂಲಿಯನ್ಗೆ ಸಿವಾನಾ ಅನ್ನೋ ನಿಗೂಢ ಪ್ರದೇಶದ ಬಗ್ಗೆ ಹೇಳ್ತಾರೆ. ಸಿವಾನಾ ಎಂದರೆ ಜ್ಞಾನೋದಯದ ತಾಣ. ಅಲ್ಲಿ ಪ್ರಪಂಚದ ಅತ್ಯಂತ ಶ್ರೇಷ್ಠ, ಅಪಾರ ಜ್ಞಾನವುಳ್ಳ ಮತ್ತು ವಯಸ್ಸೇ ಆಗದ ಮಹಾನ್ ಸನ್ಯಾಸಿಗಳು ವಾಸಿಸುತ್ತಾರೆ ಅಂತ ತಿಳಿಯುತ್ತದೆ. ಆ ಸನ್ಯಾಸಿಗಳಿಗೆ ಮನುಷ್ಯರ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಜೀವನವನ್ನು ಅದ್ಭುತವಾಗಿ ಬದಲಾಯಿಸುವ ಪ್ರಾಚೀನ ರಹಸ್ಯಗಳು ತಿಳಿದಿವೆ ಅನ್ನೋ ಸತ್ಯವನ್ನು ಕೃಷ್ಣನ್ ಹೇಳ್ತಾರೆ. ಇದನ್ನು ಕೇಳಿದ ಜೂಲಿಯನ್ಗೆ ಆ ಸಿವಾನಾದ ಸನ್ಯಾಸಿಗಳನ್ನು ನೋಡಲೇಬೇಕು ಅನ್ನೋ ಹಠ ಹುಟ್ಟುತ್ತದೆ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಎಷ್ಟೋ ದಿನಗಳ ಕಾಲ ಆ ಚಳಿಯ ಮಂಜಿನ ಬೆಟ್ಟಗಳಲ್ಲಿ ಒಂಟಿಯಾಗಿ ನಡೆದು ದಾರಿಯೆಲ್ಲ ಕಷ್ಟಗಳನ್ನು ಅನುಭವಿಸಿ ಕೊನೆಗೂ ಜೂಲಿಯನ್ ಆ ಸಿವಾನಾದ ರಹಸ್ಯ ಜಾಗವನ್ನು ತಲುಪುತ್ತಾನೆ. ಅಲ್ಲಿ ಯೋಗಿ ರಾಮನ್ ಅನ್ನೋ ಗುರುವಿನ ಭೇಟಿ ಆಗ್ತದೆ. ಆ ಗುರುವಿನ ಆಶ್ರಯದಲ್ಲಿ ಜೂಲಿಯನ್ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾನೆ. ಯೋಗಿ ರಾಮನ್ ಜೂಲಿಯನ್ನಲ್ಲಿದ್ದ ಕಲಿಯುವ ಹಂಬಲವನ್ನು ನೋಡಿ ಒಂದು ಷರತ್ತನ್ನು ವಿಧಿಸುತ್ತಾನೆ.
ನಾನು ನಿನಗೆ ಜೀವನದ ಆ 7 ಅದ್ಭುತ ರಹಸ್ಯಗಳನ್ನು ಹೇಳಿಕೊಡುತ್ತೇನೆ. ಆದರೆ ನೀನು ನಿನ್ನ ತಾಯ್ನಾಡಿಗೆ ಮರಳಿ ಈ ಜ್ಞಾನವನ್ನು ಜಗತ್ತಿನ ಪ್ರತಿಯೊಬ್ಬರಿಗೂ ಹಂಚಬೇಕು ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿದ ಜೂಲಿಯನ್ಗೆ ಯೋಗಿ ರಾಮನ್ ಆ 7 ರಹಸ್ಯಗಳನ್ನು ಹೇಳಿಕೊಡಲು ಶುರು ಮಾಡ್ತಾನೆ. ಆ ರಹಸ್ಯಗಳೇನು ಅನ್ನೋದನ್ನು ಈಗ ಒಂದೊಂದಾಗಿ ತಿಳಿಯೋಣ. 3. ಅದ್ಭುತವಾದ ಉದ್ಯಾನವನ ಮತ್ತು ಮನಸ್ಸಿನ ನಿಯಂತ್ರಣ. ಹಿಮಾಲಯದ ಆ ದಟ್ಟ ಕಾಡುಗಳಲ್ಲಿ ಸಿವಾನ ಎಂಬ ರಹಸ್ಯ ಪ್ರದೇಶದಲ್ಲಿ ಯೋಗಿ ರಾಮನ್ ಅವರಿಂದ ಜೂಲಿಯನ್ ಕಲಿಯುವ ಮೊದಲ ಪಾಠ ಶುರುವಾಗುತ್ತದೆ. ಯೋಗಿ ರಾಮನ್ ಜೂಲಿಯನ್ಗೆ ಕಣ್ಣು ಮುಚ್ಚಿ ಒಂದು ಸುಂದರವಾದ ಹಸಿರಿನಿಂದ ಕಂಗೊಳಿಸುತ್ತಿರುವ ಅತ್ಯಂತ ಪ್ರಶಾಂತವಾದ ಉದ್ಯಾನವನ್ನು ಕಲ್ಪನೆ ಮಾಡಿಕೊಳ್ಳಲು ಹೇಳ್ತಾರೆ. ಆ ಉದ್ಯಾನವನದ ಮಧ್ಯದಲ್ಲಿ ನಿಂತಾಗ ಸಿಗುವ ಶಾಂತಿ ಮತ್ತು ನೆಮ್ಮದಿಯನ್ನು ಸಂಪೂರ್ಣವಾಗಿ ಅನುಭವಿಸಲು ಹೇಳ್ತಾರೆ. ಆಗ ಯೋಗಿ ರಾಮನ್ ಹೇಳ್ತಾರೆ, ಈ ಅದ್ಭುತವಾದ ಉದ್ಯಾನವನ ಬೇರಾವುದೂ ಅಲ್ಲ, ಅದುವೇ ನಮ್ಮ ಮನಸ್ಸು. ನಮ್ಮ ಮನಸ್ಸು ಒಂದು ಅತ್ಯಂತ ಫಲವತ್ತಾದ ಉದ್ಯಾನವನದಂತೆ. ಒಬ್ಬ ಶ್ರೇಷ್ಠ ತೋಟಗಾರ ತನ್ನ ಉದ್ಯಾನವನವನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೋ ಅಷ್ಟೇ ಎಚ್ಚರಿಕೆಯಿಂದ ನಾವು ನಮ್ಮ ಮನಸ್ಸನ್ನು ನೋಡಿಕೊಳ್ಬೇಕು. ಆ ತೋಟದಲ್ಲಿ ನಾವು ಹಣ್ಣು ಮತ್ತು ಹೂವಿನ ಬೀಜಗಳನ್ನು ಬಿತ್ತಿದರೆ ನಮಗೆ ರುಚಿಯಾದ ಹಣ್ಣುಗಳು ಹಾಗೂ ಸುಂದರವಾದ ಹೂವುಗಳು ಸಿಗುತ್ತವೆ. ಆದರೆ ಬೀಜಗಳನ್ನೇ ಬಿತ್ತದೆ ಹಾಗೆ ಬಿಟ್ಟರೆ ಅಲ್ಲಿ ಕಳೆ ಮತ್ತು ಮುಳ್ಳಿನ ಗಿಡಗಳು ತಾನಾಗಿಯೇ ಬೆಳೆದುಕೊಳ್ತವೆ. ನಮ್ಮ ಮನಸ್ಸು ಕೂಡ ಅಷ್ಟೇ. ನಾವು ಪ್ರತಿದಿನ ಎಂತಹ ಆಲೋಚನೆಗಳನ್ನು ನಮ್ಮ ಮನಸ್ಸಿಗೆ ಹಾಕುತ್ತೇವೆ ಅನ್ನೋದರ ಮೇಲೆ ನಮ್ಮ ಜೀವನದ ಯಶಸ್ಸು ಮತ್ತು ನೆಮ್ಮದಿ ನಿಂತಿರುತ್ತದೆ. ಒಂದು ದಿನದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಸುಮಾರು 60,000 ಆಲೋಚನೆಗಳು ಬರುತ್ತವೆ ಅಂತ ವಿಜ್ಞಾನ ಹೇಳುತ್ತದೆ. ಆದರೆ ದುರದೃಷ್ಟವಶ ಆ 60,000 ಆಲೋಚನೆಗಳಲ್ಲಿ 95% ಆಲೋಚನೆಗಳು ನಿನ್ನೆ ಮಾಡಿದ ಅದೇ ಹಳೆಯ ಆಲೋಚನೆಗಳಾಗಿ ಆಗಿರುತ್ತೆ. ಅದರಲ್ಲಿಯೂ ಹೆಚ್ಚಿನವು ನಕಾರಾತ್ಮಕ ವಿಚಾರಗಳು ಆಗಿರುತ್ತೆ. ಜನರಿಗೆ ತಮ್ಮ ಭವಿಷ್ಯದ ಬಗ್ಗೆ ಅನಗತ್ಯ ಭಯ, ಮುಗಿದು ಹೋದ ಗತಕಾಲದ ಬಗ್ಗೆ ಪಶ್ಚಾತ್ತಾಪ, ಇತರರ ಮೇಲೆ ಕೋಪ, ದ್ವೇಷ ಮತ್ತು ಅಸೂಯೆ ಇವೆಲ್ಲವೂ ನಮ್ಮ ಮನಸ್ಸಿನ ತೋಟದಲ್ಲಿ ಬೆಳೆಯುವ ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಕಳೆಗಳು. ಈ ಕಳೆಗಳು ನಮ್ಮ ಮನಸ್ಸಿನ ನೆಮ್ಮದಿಯನ್ನು, ನಮ್ಮ ಸೃಜನಶೀಲತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತವೆ. ಆದ್ದರಿಂದ ನಿಮ್ಮ ಮನಸ್ಸಿನ ಉದ್ಯಾನವನದ ಬಾಗಿಲಿನಲ್ಲಿ ನೀವೇ ಕಾವಲುಗಾರಾಗಿ ನಿಲ್ಲಬೇಕು. ಕೇವಲ ಧನಾತ್ಮಕ ಮತ್ತು ನಿಮಗೆ ಸ್ಫೂರ್ತಿ ನೀಡುವ ವಿಚಾರಗಳಿಗೆ ಮಾತ್ರ ಒಳಗೆ ಬರಲು ಅವಕಾಶ ನೀಡಬೇಕು. ತನ್ನ ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಯೋಗಿ ರಾಮನ್ ಜೂಲಿಯನ್ಗೆ ಅತ್ಯಂತ ಶಕ್ತಿಶಾಲಿಯಾದ 3 ತಂತ್ರಗಳನ್ನು ಹೇಳಿಕೊಡ್ತಾರೆ. ಅದರಲ್ಲಿ ಮೊದಲನೆಯದು ಗುಲಾಬಿ ಹೂವಿನ ಹೃದಯ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ತಾಜಾ ಗುಲಾಬಿ ಹೂವನ್ನು ತೆಗೆದುಕೊಳ್ಳಬೇಕು. ಯಾವುದಾದರೂ ಶಾಂತವಾದ ಜಾಗದಲ್ಲಿ ಕುಳಿತು ಆ ಹೂವಿನ ಮಧ್ಯಭಾಗವನ್ನು, ಅಂದರೆ ಆ ಹೂವಿನ ಹೃದಯವನ್ನು ನಿರಂತರವಾಗಿ ನೋಡಬೇಕು. ಅದರ ಬಣ್ಣ, ಅದರ ವಿನ್ಯಾಸ ಮತ್ತು ಅದರ ಸುವಾಸನೆಯನ್ನು ಮಾತ್ರ ಗಮನಿಸಬೇಕು. ಆರಂಭದಲ್ಲಿ ನಿಮ್ಮ ಮನಸ್ಸು ಬೇರೆ ಕಡೆ ಹರಿದಾಡಬಹುದು, ಸಾವಿರಾರು ಬೇರೆ ಯೋಚನೆಗಳು ಬರಬಹುದು. ಆದರೆ ಮತ್ತೆ ಮತ್ತೆ ನಿಮ್ಮ ಗಮನವನ್ನು ಆ ಹೂವಿನ ಮೇಲೆಯೇ ತರಬೇಕು. ಪ್ರತಿದಿನ ಕೇವಲ 5 ನಿಮಿಷ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಏಕಾಗ್ರತೆ ಅದ್ಭುತವಾಗಿ ಹೆಚ್ಚಾಗುತ್ತದೆ. 2ನೇ ತಂತ್ರ, ವಿರುದ್ಧ ಆಲೋಚನೆ. ಇದೊಂದು ಅದ್ಭುತವಾದ ಕಲೆ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಕೆಟ್ಟ ಅಥವಾ ನಕಾರಾತ್ಮಕ ಯೋಚನೆ ಬಂದ ತಕ್ಷಣ ಆ ಕ್ಷಣವೇ ಅದನ್ನು ಬಲವಂತವಾಗಿ ತೆಗೆದುಹಾಕಿ ಅದಕ್ಕೆ ತದ್ವಿರುದ್ಧವಾದ ಒಂದು ಅತ್ಯಂತ ಸಂತೋಷದ ಯೋಜನೆಯನ್ನು ತರಬೇಕು. ಉದಾಹರಣೆಗೆ, ನನ್ನಿಂದ ಈ ಕೆಲಸ ಸಾಧ್ಯವಿಲ್ಲ ಅನ್ನೋ ಯೋಚನೆ ಬಂದ ತಕ್ಷಣ ನಾನು ಇದನ್ನು ಖಂಡಿತ ಸಾಧಿಸಬಲ್ಲೆ, ನನಗೆ ಆ ಅಗಾಧವಾದ ಶಕ್ತಿ ಇದೆ ಅನ್ನೋ ಯೋಚನೆಯಿಂದ ಅದನ್ನು ಬದಲಾಯಿಸಬೇಕು. ಸಕಾರಾತ್ಮಕ ಚಿಂತನೆ ಅನ್ನೋದು ಕೇವಲ ಒಂದು ಮಾತಲ್ಲ, ಅದು ನಮ್ಮ ಜೀವನದ ಅತ್ಯಂತ ದೊಡ್ಡ ಶಕ್ತಿ.
ಮೂರನೇ ತಂತ್ರ ಕೊಳದ ರಹಸ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ನಿಮ್ಮ ಕನಸುಗಳು ನನಸಾದಂತೆ ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಳ್ಳುವುದು. ನೀವು ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಈಗಾಗಲೇ ಸಾಧಿಸಿದಂತೆ ಆ ಸಂತೋಷವನ್ನು ಅನುಭವಿಸುತ್ತಿರುವಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು. ನೀವು ನಿಮ್ಮ ಮನಸ್ಸನ್ನು ಗೆದ್ದರೆ ಇಡೀ ಪ್ರಪಂಚವನ್ನೇ ನೀವು ಗೆಲ್ಲಬಹುದು. ಇದುವೇ ಆ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿಕೊಟ್ಟ ಮನಸ್ಸಿನ ನಿಯಂತ್ರಣದ ಅದ್ಭುತ ರಹಸ್ಯಗಳು. ಅಧ್ಯಾಯ 4. ಭವ್ಯವಾದ ದೀಪಸ್ತಂಭ ಮತ್ತು ಜೀವನದ ಉದ್ದೇಶ. ಜೂಲಿಯನ್ ಕಣ್ಣು ಮುಚ್ಚಿ ಆ ಸುಂದರವಾದ ಉದ್ಯಾನವನವನ್ನು ನೋಡುತ್ತಿರುವಾಗ ಆ ಉದ್ಯಾನವನದ ಮಧ್ಯದಲ್ಲಿಯೇ ಒಂದು ಎತ್ತರವಾದ ಮತ್ತು ಭವ್ಯವಾದ ದೀಪಸ್ತಂಭ ಕಾಣಿಸುತ್ತದೆ. ಆ ದೀಪಸ್ತಂಭದಿಂದ ಅದ್ಭುತವಾದ ಬೆಳಕು ಎಲ್ಲೆಡೆ ಹರಡುತ್ತಾ ಇರುತ್ತೆ. ಆಗ ಯೋಗಿ ರಾಮನ್ ಜೂಲಿಯನ್ಗೆ ಹೇಳ್ತಾರೆ, ಈ ದೀಪಸ್ತಂಭವೇ ನಮ್ಮ ಜೀವನದ ಉದ್ದೇಶ ಅಥವಾ ಗುರಿಯ ಸಂಕೇತ. ಒಂದು ಹಡಗು ಕಡಲಿನಲ್ಲಿ ಕಗ್ಗತ್ತಲಿನಲ್ಲಿ ಸಿಲುಕಿಕೊಂಡಾಗ ದಂಡೆಯಲ್ಲಿರುವ ದೀಪಸ್ತಂಭ ಹೇಗೆ ಹಡಗಿಗೆ ದಾರಿ ತೋರಿಸುತ್ತದೆಯೋ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಒಂದು ಸ್ಪಷ್ಟವಾದ ಉದ್ದೇಶವಿರಬೇಕು. ಯಾವುದೇ ಗುರಿ ಅಥವಾ ಉದ್ದೇಶವಿಲ್ಲದ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತೆ. ಗಾಳಿ ಯಾವ ಕಡೆ ಬೀಸುತ್ತದೆಯೋ ಆ ಕಡೆ ಕೇವಲ ಕೊಚ್ಚಿಕೊಂಡು ಹೋಗುತ್ತದೆ. ನಮ್ಮ ಜೀವನದ ಗುರಿ ಏನು? ನಾವೇಕೆ ಈ ಭೂಮಿ ಮೇಲೆ ಹುಟ್ಟಿದ್ದೇವೆ? ನಮ್ಮಿಂದ ಈ ಸಮಾಜಕ್ಕೆ ಏನು ಉಪಯೋಗವಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ತಿಳಿದಿರಬೇಕು. ಪ್ರಾಚೀನ ಸಂಸ್ಕೃತದಲ್ಲಿ ಇದನ್ನು ಧರ್ಮ ಅಂತ ಕರೆಯುತ್ತಾರೆ. ಧರ್ಮ ಅಂತಂದರೆ ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುವುದು. ನಮ್ಮ ಜೀವನದ ಗುರಿ ಅಂತಂದರೆ ಕೇವಲ ಹಣ ಸಂಪಾದಿಸುವುದು, ದೊಡ್ಡ ಮನೆ ಕಟ್ಟುವುದು ಅಥವಾ ದೊಡ್ಡ ಕಾರು ಕೊಳ್ಳುವುದು ಅಷ್ಟೇ ಆಗಿರಬಾರ್ದು. ನಾವು ಮಾಡುವ ಕೆಲಸ ನಮಗೆ ಒಳಗಿನಿಂದ ಸಂತೋಷ ಕೊಡಬೇಕು ಮತ್ತು ನಮ್ಮ ಆ ಕೆಲಸದಿಂದ ಇತರರಿಗೂ ಏನಾದರೂ ಸಹಾಯ ಆಗಬೇಕು. ನಮ್ಮ ಗುರಿಗಳು ಸ್ಪಷ್ಟವಾಗಿದ್ದಾಗ ನಮ್ಮ ಮೆದುಳಿಗೆ ಒಂದು ಅಗಾಧವಾದ ಶಕ್ತಿ ಬರುತ್ತದೆ. ಆಗ ಆ ಗುರಿಯನ್ನು ತಲುಪಲು ಬೇಕಾದ ದಾರಿಗಳು ತಾನಾಗಿಯೇ ಕಾಣಿಸಿಕೊಳ್ತವೆ. ಯಾವುದೇ ಒಂದು ಗುರಿಯನ್ನು ಸುಲಭವಾಗಿ ಸಾಧಿಸಲು ಯೋಗಿ ರಾಮನ್ ಜೂಲಿಯನ್ಗೆ 5 ಪ್ರಮುಖ ಹಂತಗಳನ್ನು ಹೇಳಿಕೊಡ್ತಾರೆ. ಮೊದಲನೇ ಹಂತ, ನಿಮ್ಮ ಗುರಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನಿಮಗೆ ಏನು ಬೇಕು, ನೀವು ಏನಾಗಬೇಕು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ಪ್ರತಿದಿನ ಕಲ್ಪಿಸಿಕೊಳ್ಳಬೇಕು. ಎರಡನೇ ಹಂತ, ಸಕಾರಾತ್ಮಕ ಒತ್ತಡ. ಒಂದು ಒಳ್ಳೆಯ ಕೆಲಸ ಮಾಡಲು ನಿಮ್ಮ ಮೇಲೆ ನೀವೇ ಒಂದು ಸಣ್ಣ ಒತ್ತಡ ಹೇರಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಮನಸ್ಸು ಬೇಗ ಸೋಮಾರಿಯಾಗುತ್ತದೆ. ಈ ಕೆಲಸವನ್ನು ನಾನು ಮಾಡಲೇಬೇಕು ಅನ್ನೋ ಛಲ ನಿಮ್ಮಲ್ಲಿ ಇರಬೇಕು. ಮೂರನೇ ಹಂತ, ಸಮಯದ ಮಿತಿ. ನೀವು ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಗಡುವನ್ನು ಅಂದರೆ ಸಮಯವನ್ನು ನಿಗದಿಪಡಿಸಿಕೊಳ್ಬೇಕು. ಕೇವಲ ಗುರಿ ಇದ್ದರೆ ಸಾಲದು, ಅದನ್ನು ಯಾವಾಗ ಮುಗಿಸುತ್ತೇವೆ ಅನ್ನೋ ಸ್ಪಷ್ಟತೆ ಇರಬೇಕು. ಸಮಯದ ಮಿತಿ ಇಲ್ಲದ ಗುರಿ ಕೇವಲ ಒಂದು ಕನಸಾಗಿಯೇ ಉಳಿಯುತ್ತದೆ. ನಾಲ್ಕನೆಯ ಹಂತ, 21ರ ಮ್ಯಾಜಿಕ್ ನಿಯಮ. ಇದು ಅತ್ಯಂತ ಶಕ್ತಿಶಾಲಿ ನಿಯಮ. ಯಾವುದೇ ಒಂದು ಹೊಸ ಒಳ್ಳೆಯ ಅಭ್ಯಾಸವನ್ನು ನೀವು ಸತತವಾಗಿ ಒಂದೇ ಒಂದು ದಿನವೂ ಬಿಡದೆ 21 ದಿನಗಳ ಕಾಲ ಮಾಡಿದರೆ ಅದು ನಿಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತದೆ. ಅದು ಬೆಳಿಗ್ಗೆ ಹೇಳುವುದೇ ಆಗಿರಬಹುದು, ವ್ಯಾಯಾಮ ಮಾಡುವುದು ಆಗಿರಬಹುದು ಅಥವಾ ಪುಸ್ತಕ ಓದುವುದೇ ಆಗಿರಬಹುದು. 21 ದಿನಗಳ ನಂತರ ಆ ಕೆಲಸವನ್ನು ಮಾಡಲು ಯಾವುದೇ ಕಷ್ಟ ಅನಿಸೋದಿಲ್ಲ. ಮತ್ತು 5ನೇ ಹಂತ, ನೀವು ಗುರಿಯತ್ತ ಸಾಗುವ ದಾರಿಯನ್ನು ಸಂಪೂರ್ಣವಾಗಿ ಆನಂದಿಸಬೇಕು. ಕೇವಲ ಗುರಿ ತಲುಪಿದರೆ ಅಷ್ಟೇ ನನಗೆ ಸಂತೋಷ ಸಿಗುತ್ತದೆ ಅಂತ ಕಾಯಬಾರ್ದು. ಪ್ರತಿದಿನದ ಪ್ರಯಾಣದಲ್ಲೂ ಖುಷಿ ಪಡಬೇಕು. ನಿಮ್ಮ ಮನಸ್ಸಿನ ಉದ್ಯಾನವನದಲ್ಲಿ ನಿಮ್ಮ ಜೀವನದ ದೀಪಸ್ತಂಭವನ್ನು ನೀವು ಗಟ್ಟಿಯಾಗಿ ಕಟ್ಟಿಕೊಂಡರೆ ಎಂತಹ ಕಷ್ಟದ ಅಲೆಗಳು ಬಂದರೂ ಅದು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಇದುವೇ ಆ ಹಿಮಾಲಯದ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ಭವ್ಯ ದೀಪಸ್ತಂಭದ ಅದ್ಭುತ ರಹಸ್ಯ. ಅಧ್ಯಾಯ 5. ದೈತ್ಯ ಸುಮಕುಸ್ತಿಪಟು ಮತ್ತು ನಿರಂತರ ಸುಧಾರಣೆ. ಜೂಲಿಯನ್ ಕಣ್ಣು ಮುಚ್ಚಿ ಆ ಭವ್ಯವಾದ ದೀಪಸ್ತಂಭವನ್ನು ನೋಡುತ್ತಿದ್ದಾಗ
ಇದ್ದಕ್ಕಿದ್ದಂತೆಯೇ ಆ ದೀಪಸ್ತಂಭದ ಬಾಗಿಲು ತೆರೆದುಕೊಳ್ಳುತ್ತದೆ. ಒಳಗಡೆಯಿಂದ ಒಬ್ಬ 9 ಅಡಿ ಎತ್ತರದ ಅತ್ಯಂತ ದೈತ್ಯಾಕಾರದ ಜಪಾನಿನ ಸುಮೋ ಕುಸ್ತಿಪಟು ಹೊರಗೆ ಬರ್ತಾನೆ. ಆ ಕುಸ್ತಿಪಟುವನ್ನು ನೋಡಿ ಜೂಲಿಯನ್ ಆಶ್ಚರ್ಯಚಕಿತನಾಗುತ್ತಾನೆ. ಆಗ ಯೋಗಿ ರಾಮನ್ ಹೇಳ್ತಾರೆ, ಈ ದೈತ್ಯ ಕುಸ್ತಿಪಟುವೇ ನಮ್ಮ ಮುಂದಿನ ರಹಸ್ಯ. ಈ ಸುಮೋ ಕುಸ್ತಿಪಟು ಜಪಾನಿನ ಅತ್ಯಂತ ಶಕ್ತಿಶಾಲಿ ತತ್ವವಾದ ಕೈಜನ್ ಅನ್ನೋದರ ಸಂಕೇತ. ಕೈಜನ್ ಅಂದರೆ ನಿರಂತರವಾದ ಸುಧಾರಣೆ. ನಮ್ಮನ್ನು ನಾವು ಪ್ರತಿದಿನ ಸ್ವಲ್ಪ ಮಟ್ಟಿಗಾದರೂ ಉತ್ತಮಪಡಿಸಿಕೊಳ್ಳುವುದು ಅಂತ ಅರ್ಥ. ನಿನ್ನೆ ನಾವು ಹೇಗಿದ್ದೇವೋ ಅದಕ್ಕಿಂತ ಇಂದು ಒಂದು ಹೆಜ್ಜೆ ಮುಂದಿರಬೇಕು. ಹೊಸ ವಿಷಯಗಳನ್ನು ಕಲಿಯುವುದು, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಮತ್ತು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಇದೇ ನಿಜವಾದ ಕೈಜನ್. ಬಹಳಷ್ಟು ಜನರು ಈ ಪ್ರಪಂಚವನ್ನು ಬದಲಾಯಿಸಲು ಹೊರಡುತ್ತಾರೆ, ಆದರೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಮರೆಯುತ್ತಾರೆ. ಯೋಗಿ ರಾಮನ್ ಹೇಳುವ ಪ್ರಕಾರ ನಿಮ್ಮ ಹೊರಗಿನ ಜಗತ್ತು ಸುಂದರವಾಗಬೇಕು ಅಂತಂದರೆ ಮೊದಲು ನಿಮ್ಮ ಒಳಗಿನ ಜಗತ್ತನ್ನು ನೀವು ಗೆಲ್ಲಬೇಕು. ಒಳಗಿನ ಜಗತ್ತು ಅಂತಂದರೆ ನಮ್ಮ ಮನಸ್ಸು, ನಮ್ಮ ದೇಹ ಮತ್ತು ನಮ್ಮ ಜ್ಞಾನ. ಒಂದು ಕಟ್ಟಡ ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೆಯೋ ಅದರ ತಳಪಾಯ ಕೂಡ ಅಷ್ಟೇ ಆಳವಾಗಿ ಮತ್ತು ಗಟ್ಟಿಯಾಗಿ ಇರಬೇಕು. ಅದೇ ರೀತಿ ನಾವು ಜೀವನದಲ್ಲಿ ಯಶಸ್ವಿ ಸಾಧಿಸಬೇಕಾದರೆ ನಮ್ಮ ಜ್ಞಾನ ಮತ್ತು ನಮ್ಮ ಆರೋಗ್ಯದ ತಳಪಾಯ ಗಟ್ಟಿಯಾಗಿರಬೇಕು. ಅದಕ್ಕಾಗಿ ಪ್ರತಿದಿನ ನಿಮ್ಮ ದೇಹ, ಮನಸ್ಸು ಮತ್ತು ಜ್ಞಾನವನ್ನು ಬೆಳೆಸಿ ಕನಿಷ್ಠ 1 ಗಂಟೆಯನ್ನಾದರೂ ಮೀಸಲಿಡಬೇಕು. ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಯಶಸ್ವಿ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದು, ಪ್ರತಿದಿನ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುವುದು ಹಾಗೂ ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಧ್ಯಾನ ಮಾಡುವುದು, ಇವೆಲ್ಲವೂ ನಿಮ್ಮನ್ನು ಆ ಸುಮೋ ಕುಸ್ತಿಪಟುವಿನಂತೆ ಒಳಗಿನಿಂದ ಅತ್ಯಂತ ಬಲಶಾಲಿಯನ್ನಾಗಿ ಮಾಡುತ್ತವೆ. ಈ ನಿರಂತರವಾದ ಸುಧಾರಣೆ ನಮ್ಮಲ್ಲಿ ಒಂದು ಅದ್ಭುತವಾದ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ನಿಮ್ಮೊಳಗಿರುವ ಭಯ, ಸೋಮಾರಿತನ ಮತ್ತು ಅಹಂಕಾರ ಎಂಬ ಶತ್ರುಗಳನ್ನು ಈ ಕೈಜನ್ ಎಂಬ ಅಸ್ತ್ರದಿಂದ ಮಾತ್ರ ಒದ್ದೋಡಿಸಲು ಸಾಧ್ಯ. ನೀವು ಯಾವುದಕ್ಕೆ ಅತಿ ಹೆಚ್ಚು ಭಯಪಡುತ್ತೀರೋ ಆ ಕೆಲಸವನ್ನು ಮೊದಲು ಮಾಡಬೇಕು. ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳುತ್ತೀರೋ ನಿಮ್ಮ ಯಶಸ್ಸು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತದೆ. ನೀವು ಕಲಿಯುವುದನ್ನು ನಿಲ್ಲಿಸಿದರೆ ನೀವು ಬೆಳೆಯುವುದನ್ನು ನಿಲ್ಲಿಸಿದಂತೆ. ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳುವ ಸಣ್ಣ ಸಣ್ಣ ಬದಲಾವಣೆಗಳು ಮುಂದೊಂದು ದಿನ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅದ್ಭುತವನ್ನೇ ಸೃಷ್ಟಿಸುತ್ತವೆ. ಜೂಲಿಯನ್ ಈ ಮಾತನ್ನು ಕೇಳಿ ತನ್ನ ಹಳೆಯ ಜೀವನವನ್ನು ನೆನಪಿಸಿಕೊಳ್ತಾನೆ. ಕೇವಲ ಹಣದ ಹಿಂದೆ ಓಡುತ್ತಿದ್ದ ಆತನಿಗೆ ತನ್ನ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಎಳ್ಳಷ್ಟು ಕಾಳಜಿ ಇರಲಿಲ್ಲ. ಆದರೆ ಈಗ ಆತನಿಗೆ ಕೈಜನ್ ಅರ್ಥವಾಗಿತ್ತು. ಪ್ರತಿದಿನ ನಮ್ಮನ್ನು ನಾವು ಹೊಸದಾಗಿ ಹುಟ್ಟುಹಾಕುವುದೇ ಜೀವನದ ಅತಿ ದೊಡ್ಡ ಸಾಧನೆ. ಇದುವೇ ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ನಿರಂತರ ಸುಧಾರಣೆಯ ಅದ್ಭುತ ರಹಸ್ಯ. ಅಧ್ಯಾಯ 6. ಗುಲಾಬಿ ಬಣ್ಣದ ತಂತಿ ಮತ್ತು ಶಿಸ್ತಿನ ಮಹತ್ವ. ಜೂಲಿಯನ್ ಕಣ್ಣು ಬಿಟ್ಟು ಆ ದೈತ್ಯ ಸುಮೋ ಕುಸ್ತಿಪಟುವನ್ನು ನೋಡುತ್ತಿದ್ದ. ಆ ಕುಸ್ತಿಪಟುವಿನ ದೇಹದ ಮೇಲೆ ಯಾವುದೇ ಬಟ್ಟೆಗಳು ಇರಲಿಲ್ಲ. ಬದಲಾಗಿ ಆತ ಗುಲಾಬಿ ಬಣ್ಣದ ಒಂದು ಉದ್ದವಾದ ತಂತಿಯನ್ನು ತನ್ನ ಸೊಂಟಕ್ಕೆ ಸುತ್ತಿಕೊಂಡಿದ್ದ. ಆ ಗುಲಾಬಿ ಬಣ್ಣದ ತಂತಿಯನ್ನು ನೋಡಿ ಜೂಲಿಯನ್ಗೆ ಆಶ್ಚರ್ಯವಾಯಿತು. ಆಗ ಯೋಗಿ ರಾಮನ್ ಮುಗುಳ್ನಗುತ್ತಾ ಹೇಳಿದರು, ಈ ಗುಲಾಬಿ ಬಣ್ಣದ ತಂತಿಯೇ ನಮ್ಮ ಮುಂದಿನ ರಹಸ್ಯ. ಇದು ಶಿಸ್ತು ಮತ್ತು ಇಚ್ಛಾಶಕ್ತಿಯ ಸಂಕೇತ. ಗುಲಾಬಿ ಬಣ್ಣದ ತಂತಿ ಅಥವಾ ಹಗ್ಗವನ್ನು ನೀವು ಹತ್ತಿರದಿಂದ ನೋಡಿದರೆ ಅದರಲ್ಲಿ 100 ಸಣ್ಣ ಸಣ್ಣ ಎಲೆಗಳು ಇರುತ್ತೆ. ಆ ಒಂದೊಂದು ಸಣ್ಣ ಎಲೆಯನ್ನು ನಾವು ಸುಲಭವಾಗಿ ಕತ್ತರಿಸಬಹುದು ಅಥವಾ ತುಂಡು ಮಾಡಬಹುದು. ಅವುಗಳಿಗೆ ಯಾವುದೇ ಶಕ್ತಿ ಇರೋದಿಲ್ಲ,
ಆದರೆ ಆ ಎಲ್ಲ ಸಣ್ಣ ಎಲೆಗಳನ್ನು ಒಟ್ಟಿಗೆ ಸೇರಿಸಿ ಹೆಣೆದಾಗ ಅದು ಕಬ್ಬಿಣಕ್ಕಿಂತಲೂ ಗಟ್ಟಿಯಾದ ಅತ್ಯಂತ ಬಲವಾದ ಹಗ್ಗವಾಗಿ ಬದಲಾಗುತ್ತದೆ. ನಮ್ಮ ಜೀವನದಲ್ಲಿ ಶಿಸ್ತು ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನಾವು ಪ್ರತಿದಿನ ಪಾಲಿಸುವ ಸಣ್ಣ ಸಣ್ಣ ಶಿಸ್ತಿನ ಕ್ರಮಗಳು ಆರಂಭದಲ್ಲಿ ನಮಗೆ ಬಹಳ ಚಿಕ್ಕದಾಗಿ ಕಾಣಿಸಬಹುದು. ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳೋದು, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ವ್ಯಾಯಾಮ ಮಾಡೋದು ಅಥವಾ ಒಂದು ಒಳ್ಳೆಯ ಪುಸ್ತಕದ ಕೆಲವು ಪುಟಗಳನ್ನು ಓದೋದು. ಇವೆಲ್ಲವೂ ನೋಡಲು ಆ ಸಣ್ಣ ಸಣ್ಣ ಎಲೆಗಳಂತೆ ಕಾಣಿಸುತ್ತೆ. ಆದರೆ ನಾವು ಈ ಕೆಲಸಗಳನ್ನು ಪ್ರತಿದಿನ ಒಂದೇ ಒಂದು ದಿನವೂ ಬಿಡದೆ ನಿರಂತರವಾಗಿ ಮಾಡಿದಾಗ ಆ ಸಣ್ಣ ಎಲೆಗಳೆಲ್ಲ ಸೇರಿ ಒಂದು ದೊಡ್ಡ ಬಲವಾದ ಇಚ್ಛಾಶಕ್ತಿಯ ಹಗ್ಗವಾಗಿ ಬದಲಾಗುತ್ತೆ. ಆಗ ಎಂತಹ ಕಷ್ಟದ ಕೆಲಸವನ್ನಾದರೂ ಸಾಧಿಸುವ ಅಗಾಧವಾದ ಶಕ್ತಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಅತಿ ದೊಡ್ಡ ಅಸ್ತ್ರ ಏನಪ್ಪ ಅಂದರೆ ಅದು ಶಿಸ್ತು. ನಿಮಗೆ ಇಷ್ಟವಿಲ್ಲದಿದ್ದರೂ ಆ ಕೆಲಸವು ನಿಮಗೆ ಒಳ್ಳೆಯದು ಅಂತ ತಿಳಿದಿದ್ದರೆ ಅದನ್ನು ಬಲವಂತವಾಗಿ ಮಾಡುವ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ಉದಾಹರಣೆಗೆ, ಬೆಳಿಗ್ಗೆ ಚಳಿಯಲ್ಲಿ ಎದ್ದು ಓಡಲು ಯಾರಿಗೂ ಇಷ್ಟ ಇರೋದಿಲ್ಲ. ಹಾಸಿಗೆಯಲ್ಲಿ ಮಲಗುವುದೇ ಎಲ್ಲರಿಗೂ ಇಷ್ಟ. ಆದರೆ ಆ ಚಳಿಯನ್ನು ಲೆಕ್ಕಿಸದೆ ಎದ್ದು ಹೊರಬರುವವನು ಮಾತ್ರ ತನ್ನ ದೇಹವನ್ನು ಮತ್ತು ಮನಸ್ಸನ್ನು ಗೆಲ್ಲುತ್ತಾನೆ. ಯೋಗಿ ರಾಮನ್ ಹೇಳ್ತಾರೆ, ನಿಮ್ಮ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಲು ಪ್ರತಿದಿನವೂ ಯಾವುದಾದರೂ ಒಂದು ಕಷ್ಟದ ಕೆಲಸವನ್ನು ಅಭ್ಯಾಸ ಮಾಡಿಕೊಳ್ಳಿ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿದಾಗ, ನಿಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡಾಗ ಅಥವಾ ಅನಗತ್ಯವಾಗಿ ಟಿವಿ ನೋಡುವ ಬದಲು ನಿಮ್ಮ ಗುರಿಯತ್ತ ಕೆಲಸ ಮಾಡಿದಾಗ ಆ ಗುಲಾಬಿ ಬಣ್ಣದ ತಂತಿಯ ಒಂದೊಂದು ಎಳೆಯನ್ನು ನೀವು ಎಳೆಯುತ್ತಿದ್ದೀರಿ ಅಂತ ಅರ್ಥ. ನಿಮ್ಮ ಇಚ್ಛಾಶಕ್ತಿ ಎಷ್ಟು ಬಲವಾಗಿರುತ್ತೆ ಅಂತಂದರೆ ಪ್ರಪಂಚದ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ಅಂದುಕೊಂಡದ್ದನ್ನು ಸಾಧಿಸಿಯೇ ತೀರುತ್ತೀರಿ. ನಿಮ್ಮೊಳಗೊಂದು ಅಗಾಧವಾದ ಶಕ್ತಿ ಅಡಗಿದೆ. ಜೂಲಿಯನ್ಗೆ ಯೋಗಿ ರಾಮನ್ ಒಂದು ಅದ್ಭುತವಾದ ಮಂತ್ರವನ್ನು ಹೇಳ್ಕೊಡ್ತಾರೆ. ನಾನು ಸಾಮಾನ್ಯ ಮನುಷ್ಯನಲ್ಲ, ನಾನು ಕಾಣುವುದಕ್ಕಿಂತ ಮಿಗಿಲಾದವನು. ಈ ಪ್ರಪಂಚದ ಎಲ್ಲ ಶಕ್ತಿ ಮತ್ತು ಸಾಮರ್ಥ್ಯ ನನ್ನೊಳಗೆ ಅಡಗಿದೆ. ಈ ಮಾತನ್ನು ಜೂಲಿಯನ್ ಪ್ರತಿದಿನ ಜಪಿಸಲು ಶುರು ಮಾಡಿದನು. ಆ ಗುಲಾಬಿ ಬಣ್ಣದ ತಂತಿ ಆತನಿಗೆ ಜೀವನದಲ್ಲಿ ಎಂದಿಗೂ ಶಿಸ್ತು ಕಳೆದುಕೊಳ್ಳಬಾರದು ಅನ್ನೋ ದೊಡ್ಡ ಪಾಠವನ್ನು ಕಲಿಸಿತು. ಇದುವೇ ಆ ಹಿಮಾಲಯದ ಸನ್ಯಾಸಿಗಳಿಗೆ ಜೂಲಿಯನ್ಗೆ ಕಲಿಸಿದ ಶಿಸ್ತಿನ ಅದ್ಭುತವಾದ ರಹಸ್ಯ. ಅಧ್ಯಾಯ 7. ಚಿನ್ನದ ಗಡಿಯಾರ ಮತ್ತು ಸಮಯದ ಬೆಲೆ. ಜೂಲಿಯನ್ ಆ ಗುಲಾಬಿ ಬಣ್ಣದ ತಂತಿಯನ್ನು ನೋಡುತ್ತಿದ್ದಾಗಲೇ ಆ ದೈತ್ಯ ಸುಮ ಕುಸ್ತಿಪಟು ಹೆಜ್ಜೆ ಹಾಕುತ್ತಾ ಮುಂದೆ ಬರ್ತಾನೆ. ಆಗ ಆತನ ಕಾಲು ಆ ಸುಂದರವಾದ ಉದ್ಯಾನವನದಲ್ಲಿ ಬಿದ್ದಿದ್ದ ಒಂದು ಅದ್ಭುತವಾದ ಚಿನ್ನದ ಗಡಿಯಾರದ ಮೇಲೆ ಬೀಳುತ್ತದೆ. ಆ ಗಡಿಯಾರವು ಒಡೆದು ಹೋಗಿ ಅದರಿಂದ ಭಾರೀ ಶಬ್ದ ಬರ್ತಾ ಇರುತ್ತೆ. ಆ ಒಡೆದು ಹೋದ ಚಿನ್ನದ ಗಡಿಯಾರವೇ ಆ ಹಿಮಾಲಯದ ಸನ್ಯಾಸಿಗಳು ಹೇಳಿಕೊಟ್ಟ ಮುಂದಿನ ರಹಸ್ಯ. ಈ ಚಿನ್ನದ ಗಡಿಯಾರ ಬೇರಾವುದೂ ಅಲ್ಲ, ಅದುವೇ ನಮ್ಮ ಅಮೂಲ್ಯವಾದ ಸಮಯ. ಪ್ರಪಂಚದಲ್ಲಿ ನೀವು ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸಬಹುದು, ಹೋದ ಅಧಿಕಾರವನ್ನು, ಕಳೆದುಕೊಂಡ ಆಸ್ತಿಯನ್ನು ಮರಳಿ ಪಡಿಬಹುದು. ಆದರೆ ಒಮ್ಮೆ ಕಳೆದು ಹೋದ ಸಮಯ ಒಂದು ಸೆಕೆಂಡ್ ಕೂಡ ಮತ್ತೆ ಹಿಂದಿರುಗಿ ಬರೋದಿಲ್ಲ. ಈ ಭೂಮಿಯ ಮೇಲೆ ಅತ್ಯಂತ ಶ್ರೀಮಂತನಿಗೂ ಅತ್ಯಂತ ಬಡವನಿಗೂ ಭಗವಂತ ಸಮಾನವಾಗಿ ಕೊಟ್ಟಿರುವ ಒಂದೇ ಒಂದು ವಸ್ತು ಏನಪ್ಪ ಅಂದರೆ ಅದು ದಿನದ 24 ಗಂಟೆಗಳ ಸಮಯ ಮಾತ್ರ. ಆ ಸಮಯವನ್ನು ಯಾರು ಸರಿಯಾಗಿ ಬಳಸಿಕೊಳ್ತಾರೋ ಅವರು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯುತ್ತಾರೆ. ಯಾರು ಅದನ್ನು ವ್ಯರ್ಥ ಮಾಡ್ತಾರೋ ಅವರು ಜೀವನವಿಡೀ ಕಷ್ಟಪಡ್ತಾನೆ ಇರ್ತಾರೆ. ಯೋಗಿ ರಾಮನ್ ಹೇಳ್ತಾರೆ, ಸಮಯದ ನಿಯಂತ್ರಣವೇ ಜೀವನದ ನಿಯಂತ್ರಣ. ನಮ್ಮ ಜೀವನದಲ್ಲಿ ನಾವು ಮಾಡುವ ಕೇವಲ 20% ಮುಖ್ಯವಾದ ಕೆಲಸಗಳು ನಮಗೆ 80% ಯಶಸ್ಸನ್ನು ಮತ್ತು ಸಂತೋಷವನ್ನು ತಂದುಕೊಡ್ತವೆ. ಆದರೆ ನಾವು ಅದನ್ನು ಬಿಟ್ಟು ನಮಗೆ ಯಾವುದೇ ಉಪಯೋಗವಿಲ್ಲದ ಕೆಲಸಗಳಿಗೆ ನಮ್ಮ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡ್ತೀವಿ.
ಆದ್ದರಿಂದ ನಮ್ಮ ಸಮಯವನ್ನು ನಮ್ಮ ಗುರಿಗೆ ಹತ್ತಿರ ಮಾಡುವ ಆ 20ರಷ್ಟು ಮುಖ್ಯವಾದ ಕೆಲಸಗಳ ಮಾತ್ರ ಮೀಸಲಿಡಬೇಕು. ಸಮಯವನ್ನು ಉಳಿಸಲು ಇರುವ ಅತ್ಯಂತ ಅಸ್ತ್ರ ಅಂತಂದರೆ ಇಲ್ಲ ಅಂತ ಹೇಳುವುದನ್ನು ಕಲಿಯೋದು. ಇದು ಕೇಳಲು ಕಠಿಣ ಅನಿಸಿದರೂ ಇದು ಜೀವನದ ದೊಡ್ಡ ಸತ್ಯ. ನಿಮ್ಮ ಗುರಿಗೆ ಸಹಾಯ ಮಾಡದ, ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಮತ್ತು ಕೇವಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಜನರಿಗೆ ಹಾಗೂ ಕೆಲಸಗಳಿಗೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಅಂತ ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಮಯವನ್ನು ಯಾರೋ ಬಂದು ಕದಿಯಲು ಎಂದಿಗೂ ಬಿಡಬೇಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಆ ದಿನ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖ ಕೆಲಸಗಳೇನು ಅನ್ನೋದನ್ನು ಯೋಜಿಸಿಕೊಳ್ಳಿ. ಮುಂಚಿತವಾಗಿ ಯಾವುದೇ ಯೋಜನೆ ಮಾಡದ ದಿನ ದಾರ ಕಳೆದೋದ ಗಾಳಿಪಟದಂತೆ. ಸಮಯ ಅನ್ನೋದು ನಮ್ಮ ಕೈಯಲ್ಲಿರುವ ಮೊಬೈಲ್ನಂತೆ. ನಾವು ಅದನ್ನು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆಯೋ ಅಷ್ಟು ವೇಗವಾಗಿ ಅದು ಜಾರಿ ಹೋಗುತ್ತೆ. ಆದ್ದರಿಂದ ಈ ಕ್ಷಣವನ್ನು ನೀವು ಸಂಪೂರ್ಣವಾಗಿ ಬದುಕಿ ನಿಮ್ಮ ಭವಿಷ್ಯಕ್ಕಾಗಿ ಅದನ್ನು ಸರಿಯಾಗಿ ಹೂಡಿಕೆ ಮಾಡಿಕೊಳ್ಳಿ. ಸಮಯವನ್ನು ಗೌರವಿಸುವವನನ್ನು ಪ್ರಪಂಚ ಗೌರವಿಸುತ್ತದೆ. ಜೂಲಿಯನ್ಗೆ ಈ ಮಾತುಗಳು ತನ್ನ ತಪ್ಪುಗಳ ಅರಿವು ಮಾಡಿಕೊಟ್ಟವು. ತಾನು ಕೇವಲ ಹಣದ ಹಿಂದೆ ಬಿದ್ದು ತನ್ನ ಕುಟುಂಬಕ್ಕಾಗಿ, ತನ್ನ ನೆಮ್ಮದಿಗಾಗಿ ಸಮಯವನ್ನೇ ಕೊಟ್ಟಿರಲಿಲ್ಲ ಅನ್ನೋ ಸತ್ಯ ಆತನಿಗೆ ಅರ್ಥ ಆಯಿತು. ತನ್ನ ಕೊನೆಯ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟರೂ 1 ಸೆಕೆಂಡ್ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಸತ್ಯ ಆತನಿಗೆ ತಿಳಿಯಿತು. ಇದುವೇ ಆ ಚಿನ್ನದ ಗಡಿಯಾರ ಜೂಲಿಯನ್ಗೆ ಕಲಿಸಿದ ಸಮಯದ ನಿರ್ವಹಣೆಯ ಅದ್ಭುತ ರಹಸ್ಯ. 8. ಸುವಾಸನೆಯ ಗುಲಾಬಿಗಳು ಮತ್ತು ನಿಸ್ವಾರ್ಥ ಸೇವೆ. ಜೂಲಿಯನ್ ಆ ಒಡೆದ ಚಿನ್ನದ ಗಡಿಯಾರವನ್ನು ನೋಡುತ್ತಿದ್ದಾಗ ಆ ದೈತ್ಯ ಸುಮೋ ಕುಸ್ತಿಪಟು ಆ ಉದ್ಯಾನವನದಲ್ಲಿ ಅರಳಿದ ಸುಂದರವಾದ ಅತ್ಯಂತ ಸುವಾಸನೆ ಬೀರುತ್ತಿದ್ದ ಹಳದಿ ಗುಲಾಬಿನ ಬಳಿ ಹೋಗುತ್ತಾನೆ. ಆ ಕುಸ್ತಿಪಟು ಆ ಹೂವುಗಳನ್ನು ಕಿತ್ತು ಪ್ರೀತಿಯಿಂದ ಮೂಸಿ ನೋಡುತ್ತಾನೆ. ಆಗ ಯೋಗಿ ರಾಮನ್ ಹೇಳ್ತಾರೆ, ಈ ಸುವಾಸನೆಯ ಗುಲಾಬಿಗಳೇ ನಮ್ಮ ಮುಂದಿನ ರಹಸ್ಯ. ಇದು ನಿಸ್ವಾರ್ಥ ಸೇವೆ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣದ ಸಂಕೇತ. ಚೀನಾದಲ್ಲಿ ಒಂದು ಅದ್ಭುತವಾದ ಗಾದೆ ಮಾತಿದೆ. ನೀವು ಯಾರಿಗಾದರೂ ಒಂದು ಗುಲಾಬಿ ಹೂವನ್ನು ಪ್ರೀತಿಯಿಂದ ನೀಡಿದಾಗ ಆ ಹೂವಿನ ಸ್ವಲ್ಪ ಸುವಾಸನೆ ನಿಮ್ಮ ಕೈಯಲ್ಲೂ ಶಾಶ್ವತವಾಗಿ ಉಳಿಯುತ್ತದೆ. ಇದರರ್ಥ ನಾವು ಯಾವುದೇ ಸ್ವಾರ್ಥವಿಲ್ಲದೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡಿದಾಗ ಅದರಿಂದ ಸಿಗುವ ನಿಜವಾದ ಸಂತೋಷ, ನೆಮ್ಮದಿ ಮತ್ತು ತೃಪ್ತಿ ನಮ್ಮ ಜೀವನವನ್ನು ಸುಗಂಧಮಯವಾಗಿ ಆಗಿಸುತ್ತದೆ. ಮನುಷ್ಯ ಎಷ್ಟೇ ಹಣ ಸಂಪಾದನೆ ಮಾಡಿರಬಹುದು, ಎಷ್ಟೇ ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಿರಬಹುದು, ಆದರೆ ಆತ ಸತ್ತಾಗ ಅವೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ನಾವು ಸತ್ತ ಮೇಲೂ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದು ನಾವು ಇತರರಿಗೆ ಮಾಡಿದ ಸಹಾಯ ಮತ್ತು ನಾವು ತೋರಿದ ಪ್ರೀತಿ ಮಾತ್ರ. ಬೇರೆಯವರ ಕಣ್ಣೀರನ್ನು ಒರೆಸುವ ಕೈಗಳು ಪ್ರಾರ್ಥಿಸುವ ತುಟಿಗಳಿಗಿಂತ ಶ್ರೇಷ್ಠ ಅಂತ ಯೋಗಿ ರಾಮನ್ ಜೂಲಿಯನ್ಗೆ ವಿವರಿಸುತ್ತಾರೆ. ನಿಮ್ಮ ಜೀವನದ ಉದ್ದೇಶ ಕೇವಲ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಷ್ಟೇ ಆಗಿರಬಾರ್ದು. ನಿಮ್ಮ ಸುತ್ತಮುತ್ತಲಿನ ಜನರಿಗೆ, ಈ ಸಮಾಜಕ್ಕೆ ನಿಮ್ಮಿಂದ ಏನಾದರೂ ಒಳ್ಳೆಯದು ಆಗಬೇಕು. ಕಷ್ಟದಲ್ಲಿರುವವರಿಗೆ ಒಂದು ಸಣ್ಣ ಸಹಾಯ ಮಾಡುವುದು, ಹಸಿದವರಿಗೆ ಅನ್ನ ನೀಡುವುದು ಅಥವಾ ನಿರಾಸೆಯಲ್ಲಿರುವವರ ಜೊತೆ 2 ಒಳ್ಳೆಯ ಮಾತನಾಡುವುದು, ಅವರಲ್ಲಿ ಧೈರ್ಯ ತುಂಬುವುದು ಕೂಡ ಒಂದು ದೊಡ್ಡ ಸೇವೆಯೇ ಆಗಿರುತ್ತದೆ. ಜೂಲಿಯನ್ಗೆ ಈಗ ತನ್ನ ಜೀವನದ ಅತಿ ದೊಡ್ಡ ತಪ್ಪು ಅರ್ಥವಾಗತೊಡಗಿತು. ಈ ಹಿಂದೆ ಆತ ಕೇವಲ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಪ್ರತಿಷ್ಠೆಗಾಗಿ ಮಾತ್ರ ಬದುಕ್ತಾ ಇದ್ದ. ಇತರರನ್ನು ಸೋಲಿಸಿ ತಾನು ಗೆಲ್ಲಬೇಕು ಅನ್ನೋದೇ ಆತನ ಗುರಿಯಾಗಿತ್ತು. ಆದರೆ ಈಗ ಆತನಿಗೆ ಸತ್ಯದ ದರ್ಶನ ಆಗಿತ್ತು. ಬೇರೆಯವರ ಮುಖದ ನಗು ತರಿಸುವುದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅನ್ನೋದು ಆತನಿಗೆ ಅರಿವಾಯಿತು.
ಇದುವೇ ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಜೂಲಿಯನ್ಗೆ ಕಲಿಸಿದ ನಿಸ್ವಾರ್ಥ ಸೇವೆಯ ಪವಿತ್ರವಾದ ರಹಸ್ಯ. ಸ್ನೇಹಿತರೆ, ಜೂಲಿಯನ್ ಕಲಿತ ಈ ಅದ್ಭುತವಾದ ಪಾಠ ನಿಮ್ಮ ಹೃದಯವನ್ನು ಮುಟ್ಟಿದರೆ, ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದರೆ, ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಬದುಕು ಬದಲಿಸುವ ಮತ್ತಷ್ಟು ಪುಸ್ತಕಗಳ ಸಾರಾಂಶಕ್ಕಾಗಿ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿಯೊಬ್ಬ ಕನ್ನಡಿಗರಿಗೂ, ಮನೆಗೂ, ಈ ಮನಸ್ಸಿಗೂ ಒಳ್ಳೆಯ ಪುಸ್ತಕಗಳನ್ನು ತಲುಪಿಸುವ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ಹೀಗೆ ಇರಲಿ. ಅಧ್ಯಾಯ 9. ವಜ್ರದ ಹಾದಿ ಮತ್ತು ವರ್ತಮಾನದ ಆನಂದ. ಜೂಲಿಯನ್ ಆ ಸುವಾಸನೆಯ ಗುಲಾಬಿ ಹೂಗಳನ್ನು ನೋಡುತ್ತಿದ್ದಾಗಲೇ ಆ ದೈತ್ಯ ಸುಮೋ ಕುಸ್ತಿಪಟು ವಜ್ರಗಳಿಂದ ಕಂಗೊಳಿಸುತ್ತಿರುವ ಒಂದು ಸುಂದರವಾದ ಹಾದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ. ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆಯೇ ಆತನಿಗೆ ಅತೀವವಾದ ಆನಂದ ಆಗ್ತಾ ಇರುತ್ತೆ. ಆ ಹಿಮಾಲಯದ ಮಹಾನ್ ಸನ್ಯಾಸಿಗಳು ಹೇಳಿಕೊಟ್ಟ ಕೊನೆಯ ರಹಸ್ಯವೇ ಈ ವಜ್ರದ ಹಾದಿ. ಈ ವಜ್ರದ ಹಾದಿ ಬೇರಾವುದೂ ಅಲ್ಲ, ಅದು ವರ್ತಮಾನ. ಅಂದರೆ ನಾವು ಜೀವಿಸುತ್ತಿರುವ ಈ ಕ್ಷಣ. ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಮುಂದಿನ ಭವಿಷ್ಯದ ಕಡೆ ನೋಡ್ತಾರೆ. ನಾನೊಂದು ದೊಡ್ಡ ಮನೆ ಕಟ್ಟಿದ ಮೇಲೆ ಸಂತೋಷವಾಗಿರ್ತೇನೆ, ನನ್ನ ಬಳಿ ಸಾಕಷ್ಟು ಹಣ ಬಂದ ಮೇಲೆ ನಾನು ನೆಮ್ಮದಿಯಾಗಿರ್ತೇನೆ ಅಂತ ಕಾಯ್ತಲೇ ಇರ್ತಾರೆ. ಆದರೆ ಯೋಗಿ ರಾಮನ್ ಹೇಳುವ ಪ್ರಕಾರ ಸಂತೋಷ ಅನ್ನೋದು ನಾವು ತಲುಪಬೇಕಾದ ಗುರಿಯಲ್ಲ, ಅದು ನಾವು ಸಾಗುವ ದಾರಿ. ನಮ್ಮ ಇಂದಿನ ಕಹಿ ನೆನಪುಗಳ ಬಗ್ಗೆ ಚಿಂತಿಸುತ್ತಾ ಅಥವಾ ಭವಿಷ್ಯದ ಬಗ್ಗೆ ಭಯಪಡುತ್ತಾ ನಮ್ಮ ಇಂದಿನ ಸುಂದರ ಕ್ಷಣಗಳನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಕಳೆದ ಹೋದ ನಿನ್ನೆಗಳು ಕೇವಲ ಒಂದು ಕನಸು, ನಾಳೆಗಳು ಕೇವಲ ಒಂದು ಕಲ್ಪನೆ. ಆದರೆ ಇಂದು ಮಾತ್ರವೇ ನಮ್ಮ ಕೈಯಲ್ಲಿರುವ ನಿಜವಾದ ಉಡುಗೊರೆ. ನೀವು ನಿಮ್ಮ ಗುರಿಯತ್ತ ಸಾಗುತ್ತಿರುವಾಗ ನಿಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಲು ಮರೆಯಬೇಡಿ. ಮಳೆಯ ಹನಿಗಳು ಭೂಮಿಗೆ ಬೀಳುವ ಸದ್ದು, ಸುಂದರವಾದ ನಿಸರ್ಗ, ನಿಮ್ಮ ತಂದೆ ತಾಯಿಯ ಜೊತೆ ಕಳೆಯುವ ಸಮಯ, ಇವೆಲ್ಲವೂ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಂತಹ ವಜ್ರದ ಹಾದಿಯ ನಿಜವಾದ ಸಂಪತ್ತು. ಜೂಲಿಯನ್ಗೆ ಈಗ ಜೀವನದ ನಿಜವಾದ ಅರ್ಥ ತಿಳಿದಿತ್ತು. ಆ ಕ್ಷಣವೇ ಜೂಲಿಯನ್ ಹಿಮಾಲಯದ ಆ ಸನ್ಯಾಸಿಗಳಿಗೆ ಕೃತಜ್ಞತೆ ಸಲ್ಲಿಸಿ ತಾನು ಕಲಿತ ಈ 7 ರಹಸ್ಯಗಳನ್ನು ಪ್ರಪಂಚದಾದ್ಯಂತ ಇರುವ ಎಲ್ಲ ಜನರಿಗೂ ಹಂಚಿಕೊಡುತ್ತೇನೆ ಅಂತ ಭರವಸೆ ನೀಡ್ತಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ತನ್ನ ಆಸ್ತಿ ಮತ್ತು ನೆಚ್ಚಿನ ಫೆರಾರಿ ಕಾರನ್ನು ಮಾರಿದ ಜೂಲಿಯನ್ ಮಿಲ್ಟನ್ ಈಗ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ, ನೆಮ್ಮದಿಯ ಮತ್ತು ಸಂತೋಷದ ವ್ಯಕ್ತಿಯಾಗಿ ಬದಲಾಗಿದ್ದನು. ಫ್ರೆಂಡ್ಸ್, ತನ್ನೆಲ್ಲ ಆಸ್ತಿ ಪಾಸ್ತಿಗಳನ್ನು ತ್ಯಜಿಸಿ ಹಿಮಾಲಯಕ್ಕೆ ತೆರಳಿದ ಆ ಯಶಸ್ವಿ ವಕೀಲ ಜೂಲಿಯನ್ ಮಿಲ್ಟನ್ನ ಈ ಅದ್ಭುತ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಆದರೆ ನಿಮ್ಮೆಲ್ಲರ ಬದುಕಿನ ಹೊಸ ಪ್ರಯಾಣ ಈಗಷ್ಟೇ ಶುರುವಾಗುತ್ತೆ. ಬನ್ನಿ, ಆ ಅದ್ಭುತ ವಿಷಯಗಳನ್ನು ಹೇಳಿಕೊಟ್ಟ ಅತ್ಯಮೂಲ್ಯ ರಹಸ್ಯಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ. 1. ನಿಮ್ಮ ಮನಸ್ಸೆಂಬ ಉದ್ಯಾನವನವನ್ನು ಕೇವಲ ಸಕಾರಾತ್ಮಕ ಯೋಜನೆಗಳಿಂದ ಸುಂದರಗೊಳಿಸಿ. 2. ಕಡಲಿನಲ್ಲಿ ದಾರಿ ತೋರುವ ದೀಪಸ್ತಂಭದಂತೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿ ಇರಲಿ. 3. ಆ ದೈತ್ಯ ಸುಮೋ ಕುಸ್ತಿಪಟುವಿನಂತೆ ಪ್ರತಿದಿನ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ, ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ. 4. ಆ ಗುಲಾಬಿ ಬಣ್ಣದ ತಂತಿಯಂತೆ ಎಂತಹ ಕಷ್ಟ ಬಂದರೂ ಮುರಿಯದಂತಹ ಅಚಲವಾದ ಶಿಸ್ತು ಮತ್ತು ಇಚ್ಛಾಶಕ್ತಿಯನ್ನು ಅಳವಡಿಸಿಕೊಳ್ಳಿ. 5. ಆ ಒಡೆದ ಚಿನ್ನದ ಗಡಿಯಾರದಂತೆ ಕಳೆದ ಹೋದ ಸಮಯ ಮತ್ತೆ ಬರುವುದಿಲ್ಲ, ಆದ್ದರಿಂದ ನಿಮ್ಮ ಪ್ರತಿಯೊಂದು ನಿಮಿಷವೂ ಗೌರವಿಸಿ. 6. ಆ ಸುವಾಸನೆಯ ಗುಲಾಬಿಯಂತೆ ಯಾವುದೇ ಸ್ವಾರ್ಥವಿಲ್ಲದೆ ಇತರರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಿ. ಮತ್ತು 7.
ಕಳೆದ ಹೋದ ನೆನ್ನೆಗಳ ಬಗ್ಗೆ ಚಿಂತಿಸದೆ ಇಂದಿನ ವರ್ತಮಾನ ಅನ್ನೋ ವಜ್ರದ ಹಾದಿಯಲ್ಲಿಯೇ ನಿಮ್ಮ ಪ್ರತಿ ಕ್ಷಣವನ್ನು ಆನಂದಿಸಿ. ಈ ಅದ್ಭುತ ರಹಸ್ಯಗಳನ್ನು ಹಿಂದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಂತಹ ಕಷ್ಟಗಳೇ ಬರಲಿ ನೀವು ಕೂಡ ನಿಮ್ಮ ಬದುಕಿನ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಬಹುದು. ಫ್ರೆಂಡ್ಸ್, ಪುಸ್ತಕಗಳು ಮನುಷ್ಯನ ಅತಿ ದೊಡ್ಡ ಶಕ್ತಿ. ಪ್ರತಿಯೊಂದು ಒಳ್ಳೆಯ ಪುಸ್ತಕವು ನಮ್ಮ ಜೀವನವನ್ನು ಬದಲಾಯಿಸುವ ತಾಕತ್ತು ಹೊಂದಿದೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸ್ಫೂರ್ತಿ ನೀಡಿದರೆ, ನಿಮ್ಮ ಗುರಿಯತ್ತ ಸಾಗಲು ಒಂದು ಹೊಸ ದಾರಿ ತೋರಿಸಿದರೆ, ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮಗೆ ಬೇಕಾದ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಅದ್ಭುತ ಪುಸ್ತಕಗಳ ಜ್ಞಾನವನ್ನು ಪ್ರತಿಯೊಬ್ಬರು ಓದಬೇಕು. ಮತ್ತು ನೀವು ಇಲ್ಲಿವರೆಗೂ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಮತ್ತು ಈ ಸಮ್ಮರಿನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಇದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.